ಓಂ ತತ್ವ ಸಮನ್ವಯಾತ್ ಓಂ. ಸಮನ್ವಯಾಧಿಕರಣದಲ್ಲಿ ತತ್ವಪ್ರಕಾಶಕ ಭಾಗವನ್ನು ನೋಡ್ತಾ ಇದ್ದೀವಿ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದು ಒಂದು ಶ್ಲೋಕ, ಬೃಹತ್ ಸಂಹಿತ ಅಂತ. ಆ ಶ್ಲೋಕದಲ್ಲಿ ಉಪಕ್ರಮ ಉಪಸಂಹಾರ ಅಂತ ಉಪಕ್ರಮ ಪ್ರಾರಂಭ ಮಾಡಿ ಕೊನೆಗೆ ಉಪಪತ್ತಿಯನ್ನು ಹೇಳಿದ್ದಾರೆ ಆಚಾರ್ಯರು ಉದ್ಧರಿಸಿದ ಶ್ಲೋಕದಲ್ಲಿ. ಆದರೆ ಆಚಾರ್ಯರು ಅನ್ವಯ ಉಪಪತ್ಯಾದಿ ಲಿಂಗಂ ಅಂತ ಹೀಗೆ ಭಾಷ್ಯದಲ್ಲಿ ತಮ್ಮ ವಾಕ್ಯ ಇದೆ. ಅಜ್ಞಾನ ಪ್ರತೀಯಮಾನಪಿ ನೇತರೇಶಾಂ ಶಾಸ್ತ್ರಯೋನಿತ್ವಂ ಕುತಃ ತತ್ವ ಸಮನ್ವಯಾತ್ ಅನ್ವಯ ಉಪಪತ್ಯಾದಿ ಲಿಂಗಂ ಅಂತ ಆಚಾರ್ಯನ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯ ಸ್ವಂತ ವಾಕ್ಯ ಏನಿದೆ ಅದರಲ್ಲಿ ಮೊದಲು ಉಪಪತ್ತಿ ಇದೆ. ಕೊನೆಗೆ ಬೃಹತ್ ಸಂಹಿತಾದಲ್ಲಿ ಯಾವ ಉಪಪತ್ತಿಯನ್ನು ಕೊನೆಗೆ ಹೇಳಿದ್ದಾರೆ ಅದನ್ನು ಆಚಾರ್ಯ ಮೊದಲು ಹೇಳಿದ್ದಾರೆ. ಬೃಹತ್ ಸಂಹಿತಾದಲ್ಲಿ ಉಪಕ್ರಮವನ್ನು ಮೊದಲು ಹೇಳಿದ್ದಾರೆ. ಆ ಉಪಕ್ರಮವನ್ನು ಆಚಾರ್ಯರು ಆದಿ ಎಂಬ ಶಬ್ದವನ್ನು ಸೂಚನೆ ಮಾಡಿದ್ದಾರೆ. ಅದು ಯಾಕೆ ಹಾಗೆ ಅಂದರೆ, ಇವಿಷ್ಟೆಲ್ಲ ಉಪಕ್ರಮ ಉಪಸಂಹಾರ ಮೊದಲಾದವುಗಳೇನಿದೆ ಅವುಗಳಲ್ಲಿ ಉಪಪತ್ತಿ ಅಂತಂದು ಬಹಳ ಶ್ರೇಷ್ಠವಾದದ್ದು ಅಂತ ಸೂಚನೆ ಮಾಡಲಿಕ್ಕೋಸ್ಕರ. ಉಪಕ್ರಮಾದಿ ಲಿಂಗಾನ ಬಲಿಯೋ ಶುತ್ತರೋತ್ತರಂ ಅಂತ ಅನುವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಬಂದಿದೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ಇನ್ನು ಅದ್ರ ಮುಂದುವರೆದ ಭಾಗ ನಾವು ನೋಡಬೇಕಾದದ್ದು. ಉಪಸಂಹಾರಸ್ಯ ವ್ಯಾಖ್ಯಾನ ರೂಪತ್ವೇನ ತದ್ವಿರೋಧಿ ಉಪಕ್ರಮ ಅಪ್ರಾಮಾಣ್ಯ ಉಪಪತ್ತೇ ತಸ್ಯ ತತೋಪಿ ಪ್ರಾಬಲ್ಯಂ. ಉಪಕ್ರಮ ಉಪಸಂಹಾರ ಅಭ್ಯಾಸ ಪೂರ್ವತ ಫಲ ಅಂತಿಷ್ಟೆಲ್ಲ ಇದೆಯಲ್ಲ, ಅದರಲ್ಲಿ ಉಪಕ್ರಮ ಅಂತನ್ನೋದು ನಾವು ಮೊದಲು ಪರಿಗಣನೆ ಮಾಡಬೇಕಾದಂಥ ಸಂಗತಿ. ಉಪಕ್ರಮ ಅಂತನ್ನೋದು ಏನು ಉಪಕ್ರಮ ಮಾಡಿದ್ದಾರೆ. ಉಪಕ್ರಮ ಅಂದರೆ ಪ್ರಾರಂಭ, ಯಾವ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಶಾಸ್ತ್ರದಲ್ಲಿ ಒಂದು ಬಾರಿ ನಾವು ಗಮನಿಸಿದರೆ ಅದು ಶಾಸ್ತ್ರದ ತಾತ್ಪರ್ಯ ಅಂತ ಗೊತ್ತಾಗ್ತದೆ. ಇದೊಂದು ಸಾಮಾನ್ಯ ನಿಯಮ. ಆದರೆ ಉಪಕ್ರಮಕ್ಕಿಂತ ಉಪಸಂಹಾರ ಅಂತ ಅನ್ನೋದು ಕೆಲವು ಕಡೆ ಪ್ರಬಲ ಆಗ್ತದೆ. ಎಲ್ಲ ಕಡೆ ಅಲ್ಲ, ಅದು ನಮ್ಮ ಗಮನದಲ್ಲಿರಬೇಕು. ಕೆಲವು ಕಡೆ ಉಪಕ್ರಮ, ಕೆಲವು ಕಡೆ ಉಪಸಂಹಾರ, ಹೀಗೆಲ್ಲ ಆಗ್ತದೆ. ಅದನ್ನು ತ್ರಿವಿಕ್ರಮ ಪಂಡಿತರ ಟೀಕೆಗನುಸಾರವಾಗಿ ಆಮೇಲೆ ಕೆಲವು ಉದಾಹರಣೆಗಳನ್ನು ಕೂಡ ಆಮೇಲೆ ನೋಡೋಣ. ಈಗ ಜಯತೀರ್ಥರ ಅಭಿಪ್ರಾಯಗಳನ್ನು ಮಾತ್ರ ನೋಡಿ ಮುಂದೆ ಹೋಗೋಣ. ಉಪಸಂಹಾರ ಅಂದರೆ ಕೊನೆಗೊಳಿಸೋದು ಅಂತ ಅರ್ಥ. ಉಪಸಂಹಾರ ಅಂತನ್ನುವುದು ವ್ಯಾಖ್ಯಾನ ರೂಪ ಆಗಿರ್ತದೆ, ನಮಗಿದು ಗೊತ್ತಿದೆ. ವ್ಯಾಖ್ಯಾನ ಮಾಡುವುದು ಅಂದರೆ ಉಪಕ್ರಮ ಏನನ್ನು ಹೇಳಿದೆ ಅದನ್ನು ವಿಸ್ತರಿಸಿ ಅದಕ್ಕೊಂದು ಅಂತವನ್ನು ಹೇಳಲಿಕ್ಕೆ ಹೊರಟಿರ್ತದೆ ಉಪಸಂಹಾರ. ವಿಷ್ಣು ಸರ್ವೋತ್ತಮ ಅಂತ ಪ್ರಾರಂಭ ಮಾಡಿ ಅದಕ್ಕೆ ಬೇಕಾದೆಲ್ಲ ಪ್ರಮಾಣಗಳನ್ನು ಹೇಳಿ ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧವಾಯಿತು ಅಂತ ಹೀಗೆ ಒಂದು ವೇಳೆ ಕೊನೆಗೆ ಹೇಳಿದರೆ ಉಪಸಂಹಾರ ಅಂತನ್ನೋದು ವ್ಯಾಖ್ಯಾನ ರೂಪ ಆಗಿರ್ತದೆ. ಬಹುತೇಕ ಸಂದರ್ಭಗಳಲ್ಲೆಲ್ಲ ಉಪಸಂಹಾರ ಅಂತನ್ನುವುದು ಹಿಂದೆ ಹೇಳಿದ ಉಪಕ್ರಮದ ವ್ಯಾಖ್ಯಾನ ರೂಪ ಆಗಿರ್ತದೆ. ಆದ್ದರಿಂದ ಉಪಕ್ರಮ ಅಂತನ್ನೋದು ಸ್ವೀಕಾರಕ್ಕೆ ಯೋಗ್ಯ, ಅದು ಕೂಡ ತಾತ್ಪರ್ಯ ಲಿಂಗ ಅನ್ನೋದು ಹೌದು. ಆದರೆ ಉಪಸಂಹಾರದ ವಿರೋಧ ಒಂದು ವೇಳೆ ಉಪಕ್ರಮಕ್ಕೆ ಬಂದರೆ ಆವಾಗ ಉಪಕ್ರಮವನ್ನೇ ನಾವು ಬಿಟ್ಟುಬಿಡ್ಬೇಕಾಗ್ತದೆ. ಉಪಕ್ರಮವನ್ನು ಅಪ್ರಮಾಣ ಅಂತ ಸ್ವೀಕಾರ ಮಾಡಿ ಸಂಹಾರವನ್ನು ಮಾತ್ರ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕಾಗ್ತದೆ. ವಾಕ್ಯದಲ್ಲಿ ತದ್ವಿರೋಧಿ ಉಪಕ್ರಮ ಅಪ್ರಾಮಾಣ್ಯ ಉಪಪತ್ತೇ ಅಂತಿದೆ. ತದ್ವಿರೋಧಿ ಅಂದರೆ ಉಪಸಂಹಾರಕ್ಕೆ ವಿರೋಧಿಯಾದಂತಹ, ತತ್ಶಬ್ದದಿಂದ ಹಿಂದೆ ಬಂದರೂ ಉಪಸಂಹಾರವನ್ನು ತಗೊಳ್ಬೇಕು. ಆ ಉಪಸಂಹಾರಕ್ಕೆ ವಿರೋಧಿಯಾದ ಉಪಕ್ರಮ ಆರಂಭ, ಅದನ್ನೇ ಅಪ್ರಮಾಣ ಅಂತ ನಾವು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಪ್ರಮಾಣ ಅಂತ ಅದನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ತಸ್ಯ ತತೋಪಿ ಪ್ರಾಬಲ್ಯಂ, ಉಪಸಂಹಾರವು ಉಪಕ್ರಮಕ್ಕಿಂತ ಪ್ರಬಲ ಆಗ್ತದೆ. ಇದು ಗೊತ್ತಿರಬೇಕು. ಇದ್ರ ಬಗ್ಗೆ ಬೇರೆ ಬೇರೆ ಗ್ರಂಥಗಳು ರಚನೆ ಆಗಿವೆ ಅಂತ ನನಗೆ ಕೇಳಿ ಓದಿದಾಗ ಗೊತ್ತಾಯ್ತು. ಅದ್ವೈತ ಶಾಸ್ತ್ರದಲ್ಲಿ ಉಪಕ್ರಮವನ್ನೇ ಹೆಚ್ಚು ನೆಚ್ಚಿಕೋತಾರೆ. ಅದರಿಂದ ಉಪಕ್ರಮವೇ ಪ್ರಬಲ ಅಂತ ಅವರು ಸಮರ್ಥನೆ ಮಾಡಿದ್ದಾರೆ ಅಂತ ಕೇಳಿ ಬಂತು. ವಿಜಯೇಂದ್ರ ಸ್ವಾಮಿಗಳು ಉಪಸಂಹಾರ ವಿಜಯ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬಂತು. ಯಾವ ಗ್ರಂಥಗಳು ನಾನೇನು ಓದಲಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. 100% ಉಪಕ್ರಮವೇ ಸ್ವೀಕಾರಕ್ಕೆ ಯೋಗ್ಯ ಅಥವಾ 100% ಉಪಸಂಹಾರವೇ ಸ್ವೀಕಾರಕ್ಕೆ ಯೋಗ್ಯ ಅಂತಲ್ಲ.
ಕೆಲವು ಕಡೆ ಉಪಸಂಹಾರದ ವಿರೋಧದಿಂದ ಉಪಕ್ರಮವನ್ನೇ ನಾವು ಬಿಟ್ಟು ಬಿಡಬೇಕಾಗ್ತದೆ ಅಂತ ಅದರ ಅರ್ಥ. ತಸ್ಯ ತಥೋಪಿ ಪ್ರಾಬಲ್ಯಂ, ಉಪಸಂಹಾರಕ್ಕೆ ತಸ್ಯ ಅಂದ್ರೆ ಉಪಸಂಹಾರಕ್ಕೆ, ತಥೋಪಿ ಉಪಕ್ರಮಕ್ಕಿಂತಲೂ ಪ್ರಾಬಲ್ಯ ಇರ್ತದೆ. ಏಕತ್ರ ಉಕ್ತಾದಪಿ ಬಹುಲೋಕ್ತೇ ಪ್ರಾಬಲ್ಯಾತ್ ಅಭ್ಯಾಸಸ್ಯ ಉಪಕ್ರಮ ಉಪಸಂಹಾರಾಭ್ಯಾಂ ಪ್ರಾಬಲ್ಯಂ. ಉಪಕ್ರಮ ಉಪಸಂಹಾರಗಳ ಬಗ್ಗೆ ಇಷ್ಟು ಹೇಳಾಯಿತು. ಇನ್ನು ಮುಂದೆ ಅಭ್ಯಾಸದ ಬಗ್ಗೆ ಹೇಳ್ತಾರೆ. ಅಭ್ಯಾಸ ಅಂದ್ರೆ ಏಕಪ್ರಕಾರ ಅಸಕೃದುಕ್ತಿ ಅಂತ ಬಂತು. ಅನೇಕ ಬಾರಿ ಹೇಳುವುದು ಅಂತ ಬಂದಿದೆ. ಈ ಏಕತ್ರ ಉಕ್ತಾದಪಿ, ಒಂದೇ ಕಡೆ ಹೇಳಲ್ಪಟ್ಟಂತಹ ವಿಷಯ ಒಂದಿರ್ತದೆ, ಅನೇಕ ಕಡೆ ಹೇಳಲ್ಪಟ್ಟಂತಹ ವಿಷಯಗಳು ಇನ್ನು ಕೆಲವಿರ್ತವೆ. ಒಂದೇ ಕಡೆ ಹೇಳಲ್ಪಟ್ಟಂತಹ ವಿಷಯಕ್ಕಿಂತ ಅನೇಕ ಕಡೆ ಹೇಳಲ್ಪಟ್ಟಂತಹ ವಿಷಯ ಅಂತ ಅನ್ನೋದು ಪ್ರಬಲವಾಗಿರ್ತದೆ. ಆದ್ದರಿಂದ ಅಭ್ಯಾಸ ಅಂತನ್ನುವ ತಾತ್ಪರ್ಯ ಲಿಂಗ ಏನಿದೆ ಅದು ಅನೇಕ ಬಾರಿ ಹೇಳಲ್ಪಟ್ಟಂತಹ ತಾತ್ಪರ್ಯ ಲಿಂಗ ಆದ್ದರಿಂದ ಅದು ಉಪಕ್ರಮ ಉಪಸಂಹಾರಗಳಿಗಿಂತಲೂ ಪ್ರಬಲ ಆಗಿರ್ತದೆ. ಉಪಕ್ರಮದಲ್ಲಿ ಒಂದು ವೇಳೆ ಕರ್ತೃವಾದವನು ಬೇರೆ ಏನೋ ವಿಷಯ ಹೇಳಿರಬಹುದು, ತನ್ನ ತಾತ್ಪರ್ಯ ಅಲ್ಲದೆ ಇದ್ದದನ್ನು. ಉಪಸಂಹಾರದಲ್ಲೂ ಹಾಗೆ ಮಾಡಬಹುದು. ಆದರೆ ಗ್ರಂಥದ ಆರಂಭದಲ್ಲಿ ಅನೇಕ ಬಾರಿ ಮತ್ತೆ ಕೆಲವು ಬಾರಿ ಆತ ಅದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ರೆ ಅದನ್ನ ಅಭ್ಯಾಸ ಅಂತಾರೆ. ಉದಾಹರಣೆಗೆ ಆ ಹರಿವಂಶದ ಮಾತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈಗಾಗಲೇ ಅದು ಬಂದಿದೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ಮೊದಲು ಕೊನೆಗೆ ಮಧ್ಯದಲ್ಲಿ ಎಲ್ಲ ಕಡೆಯೂ ವಿಷ್ಣುವಿನ ಬಗ್ಗೆನೇ ಬಂದಿದೆ ಅಂತ. ಇದನ್ನೇ ಅಭ್ಯಾಸ ಅಂತ ಅನ್ನೋದು. ಅದನ್ನು ಸ್ವೀಕಾರ ಮಾಡಬೇಕು. ಹಾಗಿದ್ದಾಗ ಒಂದು ವೇಳೆ ಗ್ರಂಥದ ಆರಂಭದಲ್ಲಿ ಏನಾದರೂ ಯಾವಾಗ ಸಂದರ್ಭದಲ್ಲಿ ಗಣೇಶನ ಸ್ತೋತ್ರ ಮಾಡಿದ್ರೆ, ಅಂತ್ಯದಲ್ಲಿ ಮತ್ತೊಬ್ರು ಯಾರನ್ನಾರು ಸ್ತೋತ್ರ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಬಿಟ್ಟು ಅನೇಕ ಬಾರಿ ಯಾವುದನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನು ಸ್ವೀಕಾರ ಮಾಡಬೇಕಾಗ್ತದೆ ಅಂತ ತಾತ್ಪರ್ಯ. ಹೀಗೆ ಅಭ್ಯಾಸ ಅಂತ ಅನ್ನೋದು ಉಪಕ್ರಮ ಉಪಸಂಹಾರಗಳಿಗಿಂತಲೂ ಪ್ರಬಲ ಅಂತ ಅರ್ಥ. ಏಕತ್ರ ಬಹುವಾರ ಉಕ್ತಾದಪಿ ಮುಖ್ಯಸ್ಯ ಪ್ರಾಬಲ್ಯಾತ್ ಅಪೂರ್ವತಾಯಾಹ ಉಪಕ್ರಮ ಉಪಸಂಹಾರೇಭ್ಯ ಪ್ರಾಬಲ್ಯಂ. ಅಪೂರ್ವತಾ ಅಂದ್ರೆ ಹಿಂದೆ ಎಲ್ಲಿಯೂ ವಿಷಯ ಅಂತದ್ದು ಬಂದಿಲ್ಲ, ಪ್ರಮಾಣದಿಂದ ಸಿದ್ಧವಾಗಿಲ್ಲ, ಅದನ್ನ ಮತ್ತೊಂದು ಪ್ರಮಾಣದಿಂದ ಹೊಸ ವಿಷಯವನ್ನು ಸ್ಥಾಪನೆ ಮಾಡುವುದೇನಿದೆ ಅದಕ್ಕೆ ಅಪೂರ್ವತಾ ಅಂತ ಕರೀತಾರೆ. ಈ ಅಭ್ಯಾಸಕ್ಕಿಂತಲೂ ಅಪೂರ್ವತಾ ಅಂತ ಅನ್ನೋದು ಪ್ರಬಲ. ಯಾಕೆಂದ್ರೆ ಒಂದು ಸ್ಥಳದಲ್ಲಿ ಅಂದ್ರೆ ಒಂದು ಗ್ರಂಥದಲ್ಲಿ ಅಥವಾ ಗ್ರಂಥದ ಒಂದು ಭಾಗದಲ್ಲಿ ಬಹುವಾರ ಉಕ್ತಾದಪಿ ಅನೇಕ ಬಾರಿ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಅವೆಲ್ಲದಕ್ಕಿಂತಲೂ ಮುಖ್ಯವಾದಂತಹ ಒಂದು ವಿಷಯ ಅದು ಬೇರೆ ಪ್ರಮಾಣದಿಂದ ಪ್ರಾಪ್ತವಾದರೆ ಆ ಮುಖ್ಯ ಅಂತ ಅನ್ನೋದು ಪ್ರಬಲ ಆಗ್ತದೆ. ಮುಖ್ಯಸ್ಯ ಪ್ರಾಬಲ್ಯಾತ್ ಅಪೂರ್ವತಾಯಾಹ ಆದ್ರಿಂದ ಅಪೂರ್ವತಾ ಅಂತ ಅನ್ನೋದು ಉಪಕ್ರಮ ಮತ್ತು ಉಪಸಂಹಾರಗಳಿಗಿಂತಲೂ ಪ್ರಬಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನೋಡಿ, ಅಲ್ಲಿ ಮುಖ್ಯ ಅಂತಿದೆ. ಮುಖ್ಯ ಅಂತಂದ್ರೆ ಪ್ರಮಾಣ ಯಾವುದೇ ಇಲ್ಲಿಯವರೆಗೆ ಯಾವುದೇ ಪ್ರಮಾಣದಿಂದ ಪ್ರಾಪ್ತವಾಗಿಲ್ಲ, ಬೇರೊಂದು ವಿಷಯವನ್ನು, ಹೊಸ ವಿಷಯವನ್ನು, ಹಿಂದೆಂದೂ ತಿಳಿಯದೇ ಇರುವಂತಹ ವಿಷಯವನ್ನು ಹೇಳ್ತಾ ಇರುವುದು ಅಂತ ಅರ್ಥ. ಪ್ರಮಾಣಾಂತರದಿಂದ ಅಪ್ರಾಪ್ತವಾದ ಮುಖ್ಯ ಅಂತ ಈಗ ಅದನ್ನ ನಾವು ತಿಳ್ಕೊಳ್ಬೇಕು. ಫಲಸ್ಯ ಉದ್ದೇಶತ್ವಾತ್ ಉಪಕ್ರಮಾದಿಭ್ಯ ಪ್ರಾಬಲ್ಯಂ. ಈ ಅಭ್ಯಾಸ ಅಪೂರ್ವತ ಇದಕ್ಕಿಂತಲೂ ಫಲವನ್ನು ಹೇಳುವುದು. ಇಂಥ ವಿಷಯವನ್ನು ನಾವು ಪ್ರತಿಪಾದನೆ ಮಾಡಿದ್ದೀವಿ, ಈ ವಿಷಯವನ್ನು ನೀವು ಅಧ್ಯಯನ ಮಾಡಿದರೆ, ಶ್ರವಣ ಮಾಡಿದರೆ ಅದಕ್ಕೆ ಇಂಥದ್ದೊಂದು ಮಹಾಫಲ ಇದೆ ಅಂತ ಎಲ್ಲಾದರೂ ವರ್ಣನೆ ಮಾಡಿದರೆ ಆ ಫಲವನ್ನು ಯಾವ ಫಲಕ್ಕೂ ಯಾವ ವಿಷಯಕ್ಕೂ ಸಂಬಂಧವನ್ನು ಹೇಳಿರ್ತಾರಲ್ಲ, ಆಗ ಆ ವಿಷಯ ಅಂತ ಹೆಚ್ಚು ಪ್ರಬಲ ಆಗ್ತದೆ. ಫಲಸ್ಯ ಉದ್ದೇಶತ್ವ, ಫಲ ಅಂತ ಅನ್ನೋದು ಉದ್ದೇಶ, ಎಲ್ರಿಗೂ ಬೇಕಾದದ್ದು. ಆದ್ದರಿಂದ ಅದು ಮುಖ್ಯ. ಆದ್ದರಿಂದ ಫಲಕ್ಕೂ ವಿಷಯಕ್ಕೂ ಸಂಬಂಧ ಇದ್ದರೆ ಆವಾಗ ಯಾವ ಫಲವನ್ನು ತೋರಿಸಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡಿರ್ತಾರೆ ಆ ವಿಷಯದಲ್ಲಿ ಪ್ರಾಮಾಣ್ಯ ಇದೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಮುಂದೆ ಕರ್ಣಾಕರ್ಣಯೋ ಇಷ್ಟಾನಿಷ್ಟ ಕಥನಾದಿರೂಪ ಅರ್ಥವಾದಸ್ಯ ಫಲಮಾತ್ರ ಆಧಿಕ್ಯಾತ್ ಉಪಕ್ರಮಾದಿಭ್ಯ ಪ್ರಾಬಲ್ಯಂ. ಇನ್ನು ಕೆಲವು ಕಡೆ ಅರ್ಥವಾದ ಅಂತ ಬಂದಿರ್ತದೆ. ನಾವು ಹಿಂದೆ ಅರ್ಥವಾದ ಅಂದ್ರೆ ನೋಡಿದ್ದೇವೆ ಇದನ್ನ. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ ಅಂತ. ಪರಕೃತಿ ಮತ್ತು ಪುರಾಕಲ್ಪ
ಸ್ವಲ್ಪ ಅದನ್ನು ಬದಿಗಿಡೋಣ. ಈಗ ಸ್ತುತಿ, ಒಂದು ವಿಷಯವನ್ನು ನೀವು ತಿಳ್ಕೊಂಡ್ರೆ ಅದನ್ನ ಆಚರಿಸಿದ್ರೆ ಇಂಥದೊಂದು ಮಹಾಫಲ ಇದೆ ಅಂತ ಅಲ್ಲೆಲ್ಲೋ ಕೆಲವು ಕಡೆ ವರ್ಣಿಸಿರ್ತಾರೆ. ಅರ್ಥವಾದ, ಸಾಮಾನ್ಯವಾಗಿ ಅರ್ಥವಾದ ಅಂದರೆ ಸ್ವಲ್ಪ ಇದನ್ನು ಅತಿರೇಕವಾಗಿ ಹೇಳುವುದು ಅಂತ ಅರ್ಥ ಆಗಿರ್ತದೆ. ನೀವು ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿದರೆ, ದೀಪ ಹಚ್ಚಿದ್ರೆ ಮಹಾಫಲ ಇದೆ ಅಂಥೇಳಿ ಯಾವುದೋ ಒಂದು ಕಥೆಯನ್ನು ಹೇಳ್ತಾರೆ. ಅರ್ಥವಾದ ಅಂದರೆ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳುವುದು. ಯಾವ ಒಂದು ಕಥೆ ಹೇಳ್ತಿರ್ತಾರೆ, ಕಥೆ ಮುಖ್ಯ ಅಲ್ಲ, ಅದ್ರ ತತ್ವ ಮುಖ್ಯ ಅಂತ ಹೀಗೆ ಅದರ ತಾತ್ಪರ್ಯ. ಕರ್ಣ ಅಕರ್ಣಯೋ ಇಷ್ಟ ಅನಿಷ್ಟ ಕಥನಾದಿ ರೂಪ ಅರ್ಥವಾದಸ್ಯ. ಕರ್ಣ ಅಂದರೆ ಕೆಲಸವನ್ನು ಮಾಡಿದರೆ, ಶಾಸ್ತ್ರದಲ್ಲಿ ವಿಹಿತವಾದ ಕೆಲಸವನ್ನು ಮಾಡಿದರೆ ಇಷ್ಟ ಪ್ರಾಪ್ತಿ ಇದೆ. ಅಕರ್ಣಯೋ ಕೆಲಸವನ್ನು ಮಾಡದೆ ಹೋದರೆ ಅನಿಷ್ಟ ಪ್ರಾಪ್ತಿ ಇದೆ. ಇದನ್ನೇ ಅರ್ಥವಾದ ಅಂತ ಹೇಳ್ತಾರೆ. ನೀವು ಇದನ್ನು ಮಾಡದೆ ಹೋದರೆ 1,000,000 ವರ್ಷ ನರಕದಲ್ಲಿ ಬೇಯ್ತೀರಿ ಅಂತಂತಾರೆ. ಈ ಕೆಲಸ ಮಾಡಿದರೆ ಅಪ್ಸರೆಯರಿಂದ ಕೂಡಿದ ಸ್ವರ್ಗದಲ್ಲಿ ಇಷ್ಟು ವರ್ಷ ವಿಹಾರ ಮಾಡ್ತೀರಿ ಅಂತಾರೆ. ಆ ಫಲ ಅಷ್ಟು ಮುಖ್ಯ ಅಲ್ಲ, ಅದು ಅರ್ಥವಾದ. ನೀವು ಇಂಥ ಕೆಲಸವನ್ನು ಮಾಡಬೇಕು ಅಂತನ್ನೋದು ಅಂತ ಪ್ರೇರಿಸುವುದು ಮುಖ್ಯ. ಹೀಗೆ ಕೆಲಸವನ್ನು ಮಾಡಿದರೆ ಇಷ್ಟ ಪ್ರಾಪ್ತಿ, ಮಾಡದಿದ್ದ ಅನಿಷ್ಟ ಪ್ರಾಪ್ತಿ ಅಂತ ಏನಿದೆ ಅದನ್ನೇ ಅರ್ಥವಾದ ಅಂತನ್ನೋದು. ಈ ಅರ್ಥವಾದ ಅಂತನ್ನೋದು ಕೇವಲ ಫಲಕ್ಕಿಂತ, ಸ್ತುತಿ ನಿಂದೆಯನ್ನು ಮಾಡದೆ ಕೇವಲ ಫಲವನ್ನು ವರ್ಣನೆ ಮಾಡುವುದಕ್ಕಿಂತ ಈ ಅರ್ಥವಾದ ಅಂತನ್ನೋದು ಮತ್ತೂ ಪ್ರಬಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದೇ ವ್ಯತ್ಯಾಸ. ಹಿಂದಿನ ಫಲ ಏನು ಬಂದಿತ್ತೋ ಆ ಫಲದಲ್ಲಿ ಸ್ತುತಿನಿಂದ ಮತ್ತೆ ಇಷ್ಟ ಪ್ರಾಪ್ತಿ ಅನಿಷ್ಟ ಪ್ರಾಪ್ತಿ ಯಾವುದೇ ಇರೋದಿಲ್ಲ, ಕೇವಲ ಫಲದ ವರ್ಣನೆ ಇರ್ತದೆ. ಆದ್ದರಿಂದ ಇಷ್ಟ ಪ್ರಾಪ್ತಿ, ಕೆಲಸ ಮಾಡಿದಾಗ ಇಷ್ಟ ಪ್ರಾಪ್ತಿ, ಮಾಡದೇ ಇದ್ದಾಗ ಅನಿಷ್ಟ ಪ್ರಾಪ್ತಿಯನ್ನು ಹೇಳಿ ಅದನ್ನು ವರ್ಣನೆ ಮಾಡಿದರೆ ಅದನ್ನು ಅರ್ಥವಾದ ಅಂತಾರೆ. ಆದ್ದರಿಂದ ಕೇವಲ ಫಲಕ್ಕಿಂತ ಅರ್ಥವಾದ ಅಂತ ಅನ್ನೋದು ಪ್ರಬಲ. ಉಪಪತ್ತೇ ಸರ್ವಮೂಲತ್ವೇನ ಸರ್ವತಃ ಪ್ರಾಬಲ್ಯಂ. ಉಪಪತ್ತಿ ಅಂತನ್ನೋದು ಸರ್ವಮೂಲತ್ವೇನ, ಎಲ್ಲದಕ್ಕೂ ಮೂಲ. ಅದು ಎಲ್ಲ ಯುಕ್ತಿಗಳಿಗೂ ಅದು ಮೂಲ. ಉಪಕ್ರಮ, ಉಪಸಂಹಾರ ಇತ್ಯಾದಿ ಎಲ್ಲ ಯುಕ್ತಿಗಳಿಗಿಂತಲೂ ಶ್ರೇಷ್ಠವಾದಂಥ ಯುಕ್ತಿ ಅದು. ಅದನ್ನ ಉಳಿದೆಲ್ಲ ಯುಕ್ತಿಗಳು, ಇಲ್ಲಿ ಹೇಳದೇ ಇರುವ ಯುಕ್ತಿಗಳೆಲ್ಲ ಆ ಉಪಪತ್ತಿಯಲ್ಲಿ ಅಡಕಾಗ್ತವೆ. ಆ ಸಂದರ್ಭದಲ್ಲಿ ಆ ಉಪಪತ್ತಿಯನ್ನು ಉಪಯೋಗ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಅದರಿಂದ ಅದೆಲ್ಲದಕ್ಕಿಂತಲೂ ಪ್ರಬಲ. ಏತತ್ ಸರ್ವಂ ವಾಕ್ಯ ತಾತ್ಪರ್ಯ ನಿರ್ಣಯ ಲಿಂಗಂ ಭವತಿ. ಇದೆಲ್ಲವೂ ಕೂಡ ವಾಕ್ಯದ ತಾತ್ಪರ್ಯವನ್ನು, ಶಾಸ್ತ್ರದ ತಾತ್ಪರ್ಯವನ್ನ ನಿರ್ಣಯ ಮಾಡಲಿಕ್ಕೆ ಲಿಂಗ ಆಗ್ತದೆ ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.